ತೊಗರಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಕಳಪೆ ಬೀಜ ಬಿತ್ತನೆ ಮಾಡಿ ಅನ್ನದಾತ ಕೈ ಸುಟ್ಟುಕೊಂಡಿದ್ದಾನೆ. ಧಾನ್ವಿ GRG 811 ತಳಿಯ ತೊಗರಿ ಬಿತ್ತನೆ ಮಾಡಿ ಎಡವಟ್ಟಾಗಿದೆ. ಉತ್ತಮವಾಗಿ ಬೆಳೆದರೂ ಕೂಡ ಹೂ ಕಾಯಿಗಟ್ಟಲಿಲ್ಲ ತೊಗರಿ. ಕಾಯಿಗಟ್ಟದ ತೊಗರಿ ಹಿನ್ನೆಲೆಯಲ್ಲಿ ರೈತರು ಆತಂಕಗೊಂಡಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ವೇಳೆ ನಕಲಿ ಬೀಜ ಬಿತ್ತನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಬೀಜ ಪೂರೈಕೆ ಮಾಡಿದ್ದ ಕಂಪನಿ, ಆ ಕಂಪನಿ ವಿರುದ್ಧ ಇದೀಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಏನು ಗೊತ್ತಿಲ್ಲ, ಅವ್ರು ಏನ್ ಕೊಟ್ಟಾರ ತಂದು ಹೊಡೆದ್ರು. 7 ಸಲ ಹೊಡ್ತೀವಿ, 7 ಸಲ ಹೊಡ್ತೀರಿ. ಭಾಳ ಮತ್ ಇದು ಆಶಾ ಕಚ್ಚಿಬಿಟ್ಟದ್ರಿ. ನಾಳೆ ಬರೋದ್ರ ಜೊತೆ ನಮ್ಗೆ ಸಫರ್ ಮಾಡ್ತೀವಿ. ಒಂದು ಮಾತಾಡ್ಬೇಕು, ಒಂದು ಸೆಕೆಂಡ್ ಬರ್ತೀನಿ. ನಾಳೆ ಬರೋದ್ರ ಜೊತೆ ನಮ್ಗೆ ಸಫರ್ ಮಾಡ್ತೀವಿ. ಒಂದು ಮಾತಾಡ್ಬೇಕು, ಒಂದು ಸೆಕೆಂಡ್ ಬರ್ತೀನಿ. ಯಾದಗಿರಿಯಲ್ಲಿ ತೊಗರಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಕಳಪೆ ಬೀಜ ಬಿತ್ತನೆ ಮಾಡಿ ಅನ್ನದಾತ ಕೈ ಸುಟ್ಟುಕೊಂಡಿದ್ದಾನೆ. ಧಾನ್ವಿ GRG 811 ತಳಿಯ ತೊಗರಿ ಬಿತ್ತನೆ ಮಾಡಿ ಎಡವಟ್ಟಾಗಿದೆ. ಉತ್ತಮವಾಗಿ ಬೆಳೆದರೂ ಕೂಡ ಹೂ ಕಾಯಿಗಟ್ಟಲಿಲ್ಲ ತೊಗರಿ. ಕಾಯಿಗಟ್ಟದ ತೊಗರಿ ಹಿನ್ನೆಲೆಯಲ್ಲಿ ರೈತರು ಆತಂಕಗೊಂಡಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ವೇಳೆ ನಕಲಿ ಬೀಜ ಬಿತ್ತನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಬೀಜ ಪೂರೈಕೆ ಮಾಡಿದ್ದ ಕಂಪನಿ, ಆ ಕಂಪನಿ ವಿರುದ್ಧ ಇದೀಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಏನು ಗೊತ್ತಿಲ್ಲ, ಅವ್ರು ಏನ್ ಕೊಟ್ಟಾರ ತಂದು ಹೊಡೆದ್ರು. 7 ಸಲ ಹೊಡ್ತೀವಿ, 7 ಸಲ ಹೊಡ್ತೀರಿ. ಭಾಳ ಮತ್ ಇದು ಆಶಾ ಕಚ್ಚಿಬಿಟ್ಟದ್ರಿ. ನಾಳೆ ಬರೋದ್ರ ಜೊತೆ ನಮ್ಗೆ ಸಫರ್ ಮಾಡ್ತೀವಿ. ಒಂದು ಮಾತಾಡ್ಬೇಕು, ಒಂದು ಸೆಕೆಂಡ್ ಬರ್ತೀನಿ. ನಾಳೆ ಬರೋದ್ರ ಜೊತೆ ನಮ್ಗೆ ಸಫರ್ ಮಾಡ್ತೀವಿ. ಒಂದು ಮಾತಾಡ್ಬೇಕು, ಒಂದು ಸೆಕೆಂಡ್ ಬರ್ತೀನಿ. ಯಾದಗಿರಿಯಲ್ಲಿ ತೊಗರಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಕಳಪೆ ಬೀಜ ಬಿತ್ತನೆ ಮಾಡಿ ಅನ್ನದಾತ ಕೈ ಸುಟ್ಟುಕೊಂಡಿದ್ದಾನೆ. ಧಾನ್ವಿ GRG 811 ತಳಿಯ ತೊಗರಿ ಬಿತ್ತನೆ ಮಾಡಿ ಎಡವಟ್ಟಾಗಿದೆ. ಉತ್ತಮವಾಗಿ ಬೆಳೆದರೂ ಕೂಡ ಹೂ ಕಾಯಿಗಟ್ಟಲಿಲ್ಲ ತೊಗರಿ. ಕಾಯಿಗಟ್ಟದ ತೊಗರಿ ಹಿನ್ನೆಲೆಯಲ್ಲಿ ರೈತರು ಆತಂಕಗೊಂಡಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ವೇಳೆ ನಕಲಿ ಬೀಜ ಬಿತ್ತನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಬೀಜ ಪೂರೈಕೆ ಮಾಡಿದ್ದ ಕಂಪನಿ, ಆ ಕಂಪನಿ ವಿರುದ್ಧ ಇದೀಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಏನು ಗೊತ್ತಿಲ್ಲ, ಅವ್ರು ಏನ್ ಕೊಟ್ಟಾರ ತಂದು ಹೊಡೆದ್ರು. 7 ಸಲ ಹೊಡ್ತೀವಿ, 7 ಸಲ ಹೊಡ್ತೀರಿ. ಭಾಳ ಮತ್ ಇದು ಆಶಾ ಕಚ್ಚಿಬಿಟ್ಟದ್ರಿ. ನಾಳೆ ಬರೋದ್ರ ಜೊತೆ ನಮ್ಗೆ ಸಫರ್ ಮಾಡ್ತೀವಿ. ಒಂದು ಮಾತಾಡ್ಬೇಕು, ಒಂದು ಸೆಕೆಂಡ್ ಬರ್ತೀನಿ. ನಾಳೆ ಬರೋದ್ರ ಜೊತೆ ನಮ್ಗೆ ಸಫರ್ ಮಾಡ್ತೀವಿ. ಒಂದು ಮಾತಾಡ್ಬೇಕು, ಒಂದು ಸೆಕೆಂಡ್ ಬರ್ತೀನಿ. ಯಾದಗಿರಿಯಲ್ಲಿ ತೊಗರಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಕಳಪೆ ಬೀಜ ಬಿತ್ತನೆ ಮಾಡಿ ಅನ್ನದಾತ ಕೈ ಸುಟ್ಟುಕೊಂಡಿದ್ದಾನೆ. ಧಾನ್ವಿ GRG 811 ತಳಿಯ ತೊಗರಿ ಬಿತ್ತನೆ ಮಾಡಿ ಎಡವಟ್ಟಾಗಿದೆ. ಉತ್ತಮವಾಗಿ ಬೆಳೆದರೂ ಕೂಡ ಹೂ ಕಾಯಿಗಟ್ಟಲಿಲ್ಲ ತೊಗರಿ. ಕಾಯಿಗಟ್ಟದ ತೊಗರಿ ಹಿನ್ನೆಲೆಯಲ್ಲಿ ರೈತರು ಆತಂಕಗೊಂಡಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ವೇಳೆ ನಕಲಿ ಬೀಜ ಬಿತ್ತನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಬೀಜ ಪೂರೈಕೆ ಮಾಡಿದ್ದ ಕಂಪನಿ, ಆ ಕಂಪನಿ ವಿರುದ್ಧ ಇದೀಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಏನು ಗೊತ್ತಿಲ್ಲ, ಅವ್ರು ಏನ್ ಕೊಟ್ಟಾರ ತಂದು ಹೊಡೆದ್ರು.
7 ಸಲ ಹೊಡ್ತೀವಿ. ಎಣ್ಣೆ 7 ಸಲ ಹೊಡ್ತೀವಿ. ಭಾಳ ಮತ್ತೆ ಇದು ಆಶಾ ಕಚ್ಬಿಟ್ಟದ್ರಿ ನಾಳೆ ಬರೋದಿದೆ ನಮ್ಮ ಸಂಪರ್ಕ ಮಾಡ್ತೀವಿ. ಒಂದು ಸೆಕೆಂಡ್ ಬರ್ ನಾಳೆ ಬರೋದಿದೆ ನಮ್ಮ ಸಂಪರ್ಕ ಮಾಡ್ತೀವಿ. ಒಂದು ಸೆಕೆಂಡ್ ಬರ್ ಯಾದಗಿರಿಯಲ್ಲಿ ತೊಗರಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಕಳಪೆ ಬೀಜ ಬಿತ್ತನೆ ಮಾಡಿ ಅನ್ನದಾತ ಕೈ ಸುಟ್ಟುಕೊಂಡಿದ್ದಾನೆ. ಧಾನ್ವಿ GRG 811 ತಳಿಯ ತೊಗರಿ ಬಿತ್ತನೆ ಮಾಡಿ ಎಡವಟ್ಟಾಗಿದೆ. ಉತ್ತಮವಾಗಿ ಬೆಳೆದ್ರೂ ಕೂಡ ಹೂ ಕಾಯಿಗಟ್ಟಲಿಲ್ಲ ತೊಗರಿ. ಕಾಯಿಗಟ್ಟದ ತೊಗರಿ ಹಿನ್ನೆಲೆಯಲ್ಲಿ ರೈತರು ಆತಂಕಗೊಂಡಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ವೇಳೆ ನಕಲಿ ಬೀಜ ಬಿತ್ತನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಬೀಜ ಪೂರೈಕೆ ಮಾಡಿದ್ದೆ ಕಂಪನಿ, ಆ ಕಂಪನಿ ವಿರುದ್ಧ ಇದೀಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಣ್ಣೆ ಕೊಟ್ಟಾರ ಅವ್ರ ಬೆಲ್ಲ ಇವ್ರು ರೈತ ಏನು ಗೊತ್ತಿಲ್ಲ ಅಲ್ಲ ಅವ್ರು ಏನ್ ಕೊಟ್ಟಾರ ತಂದು ಹೊಡ್ದಾರ 7 ಸಲ ಹೊಡ್ತೀವಿ. ಎಣ್ಣೆ 7 ಸಲ ಹೊಡ್ತೀವಿ. ಭಾಳ ಮತ್ತೆ ಇದು ಆಶಾ ಕಚ್ಬಿಟ್ಟದ್ರಿ ನಾಳೆ ಬರೋದಿದೆ ನಮ್ಮ ಸಂಪರ್ಕ ಮಾಡ್ತೀವಿ. ಒಂದು ಸೆಕೆಂಡ್ ಬರ್ ನಾಳೆ ಬರೋದಿದೆ ನಮ್ಮ ಸಂಪರ್ಕ ಮಾಡ್ತೀವಿ. ಒಂದು ಸೆಕೆಂಡ್ ಬರ್ ಯಾದಗಿರಿಯಲ್ಲಿ ತೊಗರಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಕಳಪೆ ಬೀಜ ಬಿತ್ತನೆ ಮಾಡಿ ಅನ್ನದಾತ ಕೈ ಸುಟ್ಟುಕೊಂಡಿದ್ದಾನೆ. ಧಾನ್ವಿ GRG 811 ತಳಿಯ ತೊಗರಿ ಬಿತ್ತನೆ ಮಾಡಿ ಎಡವಟ್ಟಾಗಿದೆ. ಉತ್ತಮವಾಗಿ ಬೆಳೆದ್ರೂ ಕೂಡ ಹೂ ಕಾಯಿಗಟ್ಟಲಿಲ್ಲ ತೊಗರಿ. ಕಾಯಿಗಟ್ಟದ ತೊಗರಿ ಹಿನ್ನೆಲೆಯಲ್ಲಿ ರೈತರು ಆತಂಕಗೊಂಡಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ವೇಳೆ ನಕಲಿ ಬೀಜ ಬಿತ್ತನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಬೀಜ ಪೂರೈಕೆ ಮಾಡಿದ್ದೆ ಕಂಪನಿ, ಆ ಕಂಪನಿ ವಿರುದ್ಧ ಇದೀಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಣ್ಣೆ ಕೊಟ್ಟಾರ ಅವ್ರ ಬೆಲ್ಲ ಇವ್ರು ರೈತ ಏನು ಗೊತ್ತಿಲ್ಲ ಅಲ್ಲ ಅವ್ರು ಏನ್ ಕೊಟ್ಟಾರ ತಂದು ಹೊಡ್ದಾರ 7 ಸಲ ಹೊಡ್ತೀವಿ. ಎಣ್ಣೆ 7 ಸಲ ಹೊಡ್ತೀವಿ. ಭಾಳ ಮತ್ತೆ ಇದು ಆಶಾ ಕಚ್ಬಿಟ್ಟದ್ರಿ ನಾಳೆ ಬರೋದಿದೆ ನಮ್ಮ ಸಂಪರ್ಕ ಮಾಡ್ತೀವಿ. ಒಂದು ಸೆಕೆಂಡ್ ಬರ್ ನಾಳೆ ಬರೋದಿದೆ ನಮ್ಮ ಸಂಪರ್ಕ ಮಾಡ್ತೀವಿ. ಒಂದು ಸೆಕೆಂಡ್ ಬರ್